ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಕುಲದೈವತಾಭ್ಯೋ ನಮಃ. ಇಂದಿನ ಈ ಸಮಾರಂಭದ ವೇದಿಕೆಯನ್ನು ಅಲಂಕರಿಸಿರುವ ಗೌರವಾನ್ವಿತ ಗಣ್ಯರೇ, ಪ್ರೀತಿಯ ಪೋಷಕರೇ, ನನ್ನೊಲವಿನ ಗುರು ಬಳಗವೇ ಹಾಗೂ ಮುದ್ದು ವಿದ್ಯಾರ್ಥಿಗಳೇ, ಇಂದು ನಾನು ನಿಮ್ಮೆಲ್ಲರ ಮುಂದೆ ಒಂದು ಚಿಕ್ಕ ಪ್ರಶ್ನೆ ನೀಡಲು ಬಂದಿದ್ದೇನೆ. ಅದೇನಪ್ಪ ಅಂತ ಹೇಳಿದರೆ, ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ ಅಲ್ವಾ? ಇದೇನಾ? ಎಲ್ಲರೂ ತೋರಿಸ್ಬೋದಾ? ಹಾಂ, ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ. ನನ್ನ ಪ್ರಶ್ನೆ ಏನಂತ ಹೇಳಿದರೆ, ನಿಮ್ಮ ಕೈಯಲ್ಲಿ ಇರ್ತಕ್ಕಂಥ ಆ ಮೊಬೈಲು ನಿಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೋ, ಅಥವಾ ನಿಮ್ಮ ಮನೆಯಲ್ಲಿ ನೀವು ಟೇಬಲ್ ಮೇಲೆ ಇಟ್ಟಿರುವ ಪುಸ್ತಕಗಳು ನಿಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡ್ತಾವೋ? ಯಾರಾದರೂ ಹೇಳ್ತೀರಾ? ಹಾಂ, ಹೌದು, ಕೆಲವರು ಮೊಬೈಲ್ ಅಂತ ಹೇಳ್ತಾ ಇದ್ದೀರಾ, ಕೆಲವರು ಪುಸ್ತಕಗಳು ಅಂತ ಹೇಳ್ತಾ ಇದ್ದೀರಾ. ಹಾಗಾದರೆ ನನ್ನದೊಂದು ಅನುಭವವನ್ನು ನಿಮ್ಮೊಟ್ಟಿಗೆ ನಾನು ಹಂಚ್ಕೊಳ್ತಾ ಇದ್ದೀನಿ. ನೀವೆಲ್ಲರೂ ಸೇರಿ ಕೊನೆಯಲ್ಲಿ ನಿರ್ಧಾರ ಮಾಡಿ ಯಾವುದು ಒಳ್ಳೆಯದು ಅಂತ. ನಾನು ಕಳೆದ 16 ವರ್ಷಗಳಿಂದ ಶಿಕ್ಷಕಿಯಾಗಿ ಸಾವಿರಾರು ವಿದ್ಯಾರ್ಥಿಗಳನ್ನು ಹತ್ತಿರದಿಂದ ನೋಡಿದ್ದೀನಿ. ಅವರ ಗೆಲುವು ಸೋಲುಗಳನ್ನು ನಾನು ಕಂಡಿದ್ದೀನಿ. ತರಗತಿಯ ಒಳಗೆ ಹೇಗೆ ಮಕ್ಕಳು ವರ್ತನೆ ಮಾಡ್ತಾರೆ, ತರಗತಿಯ ಹೊರಗೆ ಹೇಗೆ ಮಕ್ಕಳು ವರ್ತನೆ ಮಾಡ್ತಾರೆ ಅನ್ನೋದು ನನ್ನ ಈ ಸುದೀರ್ಘ ವೃತ್ತಿ ಪಯಣದಲ್ಲಿ ನಾನು ಕಂಡುಕೊಂಡಿದ್ದೀನಿ. ಆದರೆ ಕೊನೆಯಲ್ಲಿ ನಾನು ಕಂಡುಕೊಂಡಿರೋ ಒಂದು ಸತ್ಯ ಏನು ಅಂದರೆ, ಯಾರು ಪುಸ್ತಕಗಳನ್ನು ಪ್ರೀತಿಸುತ್ತಾರೋ, ಯಾರು ಪುಸ್ತಕಗಳನ್ನು ಗೌರವಿಸುತ್ತಾರೋ ಅವರು ಎಂದಿಗೂ ಜೀವನದಲ್ಲಿ ಸೋತಿಲ್ಲ. ನಾನು ಕೇವಲ ಒಬ್ಬ ಭಾಷಣಕಾರಳಾಗಿ ವೇದಿಕೆಯ ಮೇಲಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಬದಲಾಗಿ ನಾನು ನಿಮ್ಮಂತೆ ಹಲವು ತಪ್ಪುಗಳನ್ನು ಮಾಡಿ ಇದೇ ರೀತಿ ಪುಸ್ತಕವನ್ನು ಓದಿ ಜೀವನವನ್ನು ತಿದ್ದಿಕೊಂಡು ಒಬ್ಬ ಹಿತೈಷಿಯಾಗಿ ಈ ಮಾತನ್ನು ಹೇಳ್ತಾ ಇದ್ದೀನಿ. ಬಂಧುಗಳೇ, ನೀವೆಲ್ಲ ಯೋಚಿಸ್ಬೋದು, ನಾವೆಲ್ಲರೂ ಸ್ಮಾರ್ಟ್ ಯುಗದಲ್ಲಿ ಇದ್ದೇವೆ, ಈ ಪುಸ್ತಕಗಳು ನಮ್ಗೆ ಯಾಕೆ ಬೇಕು ಅಂತ. ಆದರೆ ವಿಜ್ಞಾನ ಏನು ಹೇಳುತ್ತೆ ಅಂತ ಗೊತ್ತಾ? ಇತ್ತೀಚಿನ ಒಂದು ಮಾನಸಿಕ ಅಧ್ಯಯನದ ಪ್ರಕಾರ ಕೇವಲ 20 ನಿಮಿಷ ಓದುವ ವಿದ್ಯಾರ್ಥಿಗಳ ಶಬ್ದ ಭಂಡಾರ ಮತ್ತು ಗ್ರಹಣ ಸಾಮರ್ಥ್ಯ ಏನು ಹೇಳಿ? 20 ನಿಮಿಷ ಪುಸ್ತಕ ಓದುವ ವಿದ್ಯಾರ್ಥಿಗಳ ಪುಸ್ತಕ ಭಂಡಾರ ಮತ್ತು ಗ್ರಹಣ ಸಾಮರ್ಥ್ಯ ಕೇವಲ ವಿಡಿಯೋ ನೋಡುವ ವಿದ್ಯಾರ್ಥಿಗಳಿಗಿಂತ 68% ಹೆಚ್ಚಿರುತ್ತಂತೆ. ನೋಡಿ, ಪುಸ್ತಕದ ಸಾಮರ್ಥ್ಯ ಏನು, ಮೊಬೈಲ್ನ ಸಾಮರ್ಥ್ಯ ಏನು ಅಂತ ಅರ್ಥ ಆಗ್ತಿದೆಯಾ? ಅಷ್ಟೇ ಅಲ್ಲ, ಮೈಕ್ರೋಸಾಫ್ಟ್ ಮಾಡಿರುವ ಸಂಶೋಧನೆಯ ಪ್ರಕಾರ ಸದಾ ಮೊಬೈಲ್ ರೀಲ್ಸ್ ನಾವೇನು ಸ್ಕ್ರೋಲ್ ಮಾಡ್ತಾ ಇರ್ತೀವಲ್ಲ, ನಾವು ದಿನಾಲೂ ಇನ್ಸ್ಟಾಗ್ರಾಮ್ ನೋಡ್ತೀವಿ, ಫೇಸ್ಬುಕ್ ನೋಡ್ತೀವಿ. ನಾವು ಮಾಡೋ ಕೆಲಸ ಏನಂದರೆ ರೀಲ್ಸ್ಗಳನ್ನು ನೋಡ್ತಾ ಇರೋದು. ಕೇಳಿ ಯುವಜನತೆ, ಏನಾಗಿದೆ ಅಂದರೆ ಇವತ್ತು ನಮ್ಮೆಲ್ಲರ ಏಕಾಗ್ರತೆಯ ಅವಧಿ 8 ಸೆಕೆಂಡುಗಳಿಗೆ ಕುಸಿದಿದೆ. ಒಂದು ಬಂಗಾರದ ಮೀನಿನ ಏಕಾಗ್ರತೆಗಿಂತ ನಮ್ಮ ಏಕಾಗ್ರತೆ ಕಡಿಮೆ ಆಗಿದೆ. ಒಂದು ಬಂಗಾರದ ಮೀನಿನ ಏಕಾಗ್ರತೆ ಎಷ್ಟಿರುತ್ತೆ ಅಂತ ಗೊತ್ತಾ? ಇಲ್ಲೆಲ್ಲರಿಗೂ ಗೊತ್ತು, ಮೀನುಗಳಲ್ಲಿ ಹಲವಾರು ಪ್ರಕಾರಗಳಿವೆ. ಅದರಲ್ಲಿ ಗೋಲ್ಡ್ ಫಿಶ್ಶು ಕೂಡ ಒಂದು. ಅದರ ಏಕಾಗ್ರತೆ 9 ಸೆಕೆಂಡ್ ಇರುತ್ತಂತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಈ ಮೊಬೈಲ್ ಗೀಳಿನಿಂದ ಹಾಳಾಗಿ ನಮ್ಮ ಏಕಾಗ್ರತೆಯ ಅವಧಿ 8 ಸೆಕೆಂಡುಗಳಿಗೆ ಕುಸಿದಿದೆ. ಎಂಥ ದುರದೃಷ್ಟಕರ ಸಂಗತಿ ಅಲ್ವಾ? ಇಂತಹ ಅಸ್ಥಿರ ಮೆದುಳನ್ನು ನಾವು ಇಟ್ಕೊಂಡು ಹೇಗೆ ನಾವು IAS ಅಧಿಕಾರಿಗಳಾಗ್ತೀವಿ, IPS ಅಧಿಕಾರಿಗಳಾಗ್ತೀವಿ, ಡಾಕ್ಟರ್ಗಳಾಗ್ತೀವಿ, ಇಂಜಿನಿಯರ್ಗಳಾಗ್ತೀವಿ, ದೊಡ್ಡ ದೊಡ್ಡ ಉದ್ಯಮಿಗಳು ಆಗಬೇಕು ಅಂತ ಅನ್ಕೋತೀವಿ? ಖಂಡಿತ ಇಲ್ಲ ಅಲ್ವಾ ಬಂಧುಗಳೇ? ಒಮ್ಮೆ ಕಣ್ಮುಚ್ಚಿ ನಿಮ್ಮ ತಂದೆ ತಾಯಿ ಮುಖವನ್ನು ನೆನಪು ಮಾಡ್ಕೊಳ್ಳಿ. ತಮಗೆ ಎಷ್ಟೇ ಕಷ್ಟ ಇದ್ದರೂ ತಮ್ಮ ಹಳೆಯ ಬಟ್ಟೆಯನ್ನೇ ಧರಿಸಿ ನಿಮಗೆ ಒಳ್ಳೊಳ್ಳೆ ಬಟ್ಟೆಗಳನ್ನು ಕೊಡಿಸಿ
ಒಳ್ಳೊಳ್ಳೆ ಶಾಲೆಗೆ ಸೇರಿಸಿ ಪುಸ್ತಕಗಳನ್ನು ಕೊಡಿಸ್ತಿದ್ದಾರೆ. ನೀವು ಯಾವುದೋ ಮೊಬೈಲ್ ಗೇಮಲ್ಲಿ ಮುಳುಗಿ ನಿಮ್ಮ ಭವಿಷ್ಯವನ್ನು ನೀವು ಹಾಳು ಮಾಡ್ಕೊಳ್ತಾ ಇದ್ದೀರಿ. ಆದರೆ ನಿಮ್ಮ ತಂದೆ ತಾಯಿಗಳು ನಿಮ್ಮ ಉಜ್ವಲ ಭವಿಷ್ಯದ ಕನಸನ್ನು ಕಾಣ್ತಾ ಇದ್ದಾರೆ ಬಂಧುಗಳೇ. ಅಬ್ದುಲ್ ಕಲಾಂ ಅವರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಅವರು ಕೂಡ ರಾಮೇಶ್ವರಂನ ಬೀದಿಗಳಲ್ಲಿ ಪೇಪರ್ಗಳನ್ನು ಹಾಕ್ತಾ ಹಸ್ದಿರ್ತಕ್ಕಂಥ ಹೊಟ್ಟೆಯಲ್ಲಿ ಪುಸ್ತಕಗಳನ್ನು ಓದಿ ಅವರು ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿದರು. ಅವರು ಇಂದು ನಮ್ಮ ಕಣ್ಮುಂದೆ ಜೀವಂತ ಉದಾಹರಣೆ. ಇಂಥ ಹಲವಾರು ದಾರ್ಶನಿಕರ ಉದಾಹರಣೆಗಳು ಓದ್ತಾ ಹೋದರೆ ಸಿಗುತ್ತೆ. ಓದಿದ ಆ ಪುಸ್ತಕಗಳು ನಮ್ಮನ್ನೆಂದೂ ಹಾಳು ಮಾಡೋದಿಲ್ಲ. ನಿಮ್ಮ ಪೋಷಕರ ಆ ಬೆವರ ಹನಿ, ಅವರ ಆಸೆಗಳಿಗೆ ನಾವು ಬೆಲೆ ಕೊಡಬೇಡವೇ? ನಾಳೆ ನೀವು ವೇದಿಕೆ ಮೇಲೆ ದೊಡ್ಡ ಪ್ರಶಸ್ತಿ ತಗೋವಾಗ ನಿಮ್ಮ ತಂದೆ ತಾಯಿಗಳ ಕಣ್ಣಿನಲ್ಲಿ ಒಂದು ಆನಂದ ಬಾಷ್ಪ ಬರುತ್ತದೆ ಅಲ್ಲ, ಆ ದೊಡ್ಡ ಸಾಧನೆ, ಅಂತಹ ಒಂದು ಆನಂದ ಈ ಪ್ರಪಂಚದಲ್ಲಿ ಯಾವುದಾದ್ರೂ ಇದೆಯೇ? ಇಲ್ಲ ಅಲ್ವಾ? ಅವರ ಆನಂದವನ್ನು ನೋಡುವ ಭಾಗ್ಯ ನಮ್ದಾಗಬೇಕಲ್ವೇ? ಆದ್ದರಿಂದ ಸ್ನೇಹಿತರೆ, ಹಿಂದೆ ಒಂದು ನಿರ್ಧಾರ ಮಾಡಿ. ಮೊಬೈಲು ನಿಮ್ಮನ್ನಾಳುವ ಯಜಮಾನ ಆಗದೇ ಇರಲಿ, ಅದು ಕೇವಲ ನಿಮ್ಮ ಗುಲಾಮನಾಗಿರಬೇಕು. ಇಂದಿನಿಂದ ಪ್ರತಿದಿನ ಕನಿಷ್ಠ 10 ಪುಟಗಳನ್ನಾದರೂ ಓದುವ ಅಭ್ಯಾಸವನ್ನು ನೀವೆಲ್ಲರೂ ಶುರು ಮಾಡಿಕೊಳ್ಳಿ. ಪುಸ್ತಕಗಳು ನಿಮ್ಮ ಜೇಬಿನಲ್ಲಿರುವ ಮೌನ ಗುರುಗಳು. ಅವು ನಿಮ್ಮ ಕೈ ಹಿಡಿಯಲಿ, ನಿಮ್ಮ ಭವಿಷ್ಯ ಬೆಳಗಲಿ. ಈಗ ನಿರ್ಧಾರ ಮಾಡಿ ಬಂಧುಗಳೇ. ನಮ್ಮ ಭವಿಷ್ಯವನ್ನು ಮೊಬೈಲ್ ನಿರ್ಧಾರ ಮಾಡುತ್ತೋ, ಪುಸ್ತಕಗಳು ನಿರ್ಧಾರ ಮಾಡ್ತಾವೋ ಅಂತ. ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.